ಹಲೋ ನನ್ನ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೊಂದು ಸಣ್ಣ ಕಥೆಯನ್ನು ಪ್ರಾಣಿಗಳ ಪಾತ್ರಗಳನ್ನು ಬಳಸ್ಕೊಂಡು ಹೇಳಲು ಬಯಸ್ತಾ ಇದ್ದೀನಿ. ಹಾಗಾದರೆ ಕಥೆಯನ್ನು ಪ್ರಾರಂಭ ಮಾಡೋಣವಾ? ಒಂದು ಕಾಡಿನಲ್ಲಿ ಮ್ಯಾಕ್ಸ್ ಎಂಬ ಕುತೂಹಲ ಮೊಲ ವಾಸಿಸ್ತಾ ಇರುತ್ತೆ. ಮ್ಯಾಕ್ಸ್ ಕಲಿಯಲು ಅನ್ವೇಷಿಸಲು ತುಂಬ ಬುದ್ಧಿವಂತನಾಗಿರ್ತಾನೆ. ಅವನು ಒಂದಿನ ಮ್ಯಾಕ್ಸ್ ಪ್ರೊಫೆಸರ್ ಹುಡ್ ಎಂಬ ಬುದ್ಧಿವಂತ ಗೂಬೆಯನ್ನು ಭೇಟಿಯಾಗ್ತಾನೆ. ಆ ಗೂಬೆ ನೀವು ಬೆಳೆದಾಗ ಏನಾಗಲು ಬಯಸ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಮ್ಯಾಕ್ಸ್ ಎಂಬ ಮೊಲ ಹೇಳ್ತಾನೆ, ನಾನು ಒಬ್ಬ ದೊಡ್ಡ ವಿಜ್ಞಾನಿ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಗೂಬೆ ನಗ್ತಾ ಹೇಳ್ತಾ ಇದೆ, ಅತ್ಯುತ್ತಮವಾದ ಆಯ್ಕೆ, ನಮ್ಮ ಕಾಡನ್ನು ಅನ್ವೇಷಿಸುವ ಮೂಲಕ ಪ್ರಾರಂಭಿಸೋಣ ಅಂತ ಹೇಳಿ ಅವು ಸ್ವಿಗ್ಗಿ ಎಂಬ ಹಳಿಲನ್ನು ಭೇಟಿಯಾಗಲು ಬಂದಿದ್ದಾರೆ. ಹಳಿಲನ್ನ ಭೇಟಿ ಆಗ್ತಾ ಇರುವಾಗ ಏನು ಹೇಳ್ತಾ ಇದ್ದಾರೆ, ಈ ಎಲ್ಲ ಬೀಜವನ್ನು ಯಾಕೆ ಸಂಗ್ರಹಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಮ್ಯಾಕ್ಸು, ಸ್ವಿಗ್ಗಿ, ನಾನು ಯೋಜನೆ ಮತ್ತು ಸುರಕ್ಷಿತವಾಗಿ ಸಂಗ್ರಹಿಸಲು ಗಣಿತವನ್ನು ಬಳಸ್ತಾ ಇದ್ದೀನಿ. ಎಲ್ಲೆಡೆ ಗಣಿತ ಉಪಯುಕ್ತ ಎಂಬುದನ್ನು ಕಲಿತರು. ಮ್ಯಾಕ್ಸ್ ಮತ್ತು ಸ್ನೇಹಿತರು ಒಂದು ಬೀಸ್ಟ್ಗೆ ಹೋದರು. ಬೀಸ್ಟ್ಗಳು ಅವರಿಗೆ ತಂಡದ ಕೆಲಸ ಮತ್ತು ಶ್ರಮದ ಬಗ್ಗೆ ಕಲಿಸ್ಕೊಟ್ರು. ಅಲ್ಲದೆ ಮ್ಯಾಕ್ಸ್ ಅರ್ಥಕೊಂಡ್ರು. ಏನಂತ ಅರ್ಥವರು ಗೊತ್ತಾ? ಸ್ನೇಹಿತರೊಂದಿಗೆ ಕಲಿಯುವುದು ಮನರಂಜನೆಯಾಗಿದೆ ಮತ್ತು ಅದನ್ನು ಜೀವನದಲ್ಲಿ ಅನ್ವಯಿಸುವುದು ಅದನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತೆ ಅಂತ ಈ ಮ್ಯಾಕ್ಸ್ ಸ್ನೇಹಿತರೊಂದಿಗೆ ಕಲಿತು. ಅದೇ ರೀತಿ ನಂತರ ಮ್ಯಾಕ್ಸ್ ಒಂದು ಹಸಿರು ಹೊಲದಲ್ಲಿ ಚಿಟ್ಟೆ ಮತ್ತು ಹುಳು ವಾಸ ಮಾಡ್ತಿದ್ದದನ್ನ ನೋಡ್ತಾನೆ. ಅಲ್ಲಿ ಆ ಹುಳು ಹತ್ರ ಹೋಗಿ ನೋಡ್ತಾ ಇದ್ದಾಗ ಚಿಟ್ಟೆ ದಿನವಿಡೀ ಶ್ರಮಪಟ್ಟು ಅಕ್ಕಿ, ಗೋಧಿ ಕಣಗಳನ್ನು ಸಂಗ್ರಹಿಸ್ತಾ ಇರ್ತಿತ್ತೆ. ಮುಂದಿನ ದಿನಗಳ ಬಗ್ಗೆ ಯೋಚಿಸ್ತಾ ಇರ್ತಿತ್ತಂತೆ. ಹುಳು ಮಾತ್ರ ಹಾಡ್ತಾ ಕುಣಿತಾ ಸಮಯನ ಕಳೀತಾನೆ ಹೋಗ್ತಾ ಇತ್ತಂತೆ. ಚಿಟ್ಟೆ ದಿನವಿಡೀ ಶ್ರಮಪಟ್ಟು ಎಲ್ಲ ಕಣಗಳನ್ನು ಸಂಗ್ರಹಿಸ್ತಾ ಇದ್ದಿದ್ದನ್ನ ನೋಡಿಕೊಂಡು ಹುಳು ಏನು ಮಾಡ್ತಾ ಇದೆ, ಯಾಕೆ ನೀನು ಇಷ್ಟು ಬೇಗ ಎಲ್ಲನೂ ಬಾ ಆಡೋಣ, ಇನ್ನೂ 1 ತಿಂಗಳು ಇದೆ ಚಳಿಗಾಲ ಬರಲಿಕ್ಕೆ, ಅಲ್ಲಿವರೆಗೆ ಆಡ್ತಾ ಇರೋಣ ಅಂತ ಹುಳು ಕರೆದಾಗ ಚಿಟ್ಟೆ ಹೇಳುತ್ತಂತೆ, ಇಲ್ಲ ನಾನು ಆಹಾರವನ್ನು ಸಂಗ್ರಹಣೆ ಮಾಡ್ತೀನಿ ಅಂತ ಹೇಳಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರುತ್ತಂತೆ. ಅದೇ ನಂತರ ಚಳಿಗಾಲ ಬಂದಾಯಿತು. ಹುಳು ರಾತ್ರಿ ಎಲ್ಲ ನೋಡ್ತಾ ಇದೆ, ಸುತ್ತಲೂ ಹಿಮ. ತನಗೆ ಆಹಾರ ಸಿಗದೆ ಚಿಟ್ಟೆ ಬಳಿ ಹೋಗಿ, ದಯಮಾಡಿ ನಂಗೆ ಸ್ವಲ್ಪ ಆಹಾರನ ಕೊಡ್ತೀಯಾ ಅಂತ ಕೇಳಿದಾಗ ಚಿಟ್ಟೆ ಹೇಳ್ತಂತೆ, ನಾನು ಬೇಸಿಗೆಯಲ್ಲಿ ಶ್ರಮಪಟ್ಟಿದ್ದೇನೆ, ನೀನು ಕೂಡ ಶ್ರಮಪಟ್ಟಿದ್ರೆ ಈಗ ಕಷ್ಟ ಆಗ್ತಿರ್ಲಿಲ್ಲ. ಆ ಹುಳುಗೆ ತನ್ನ ತಪ್ಪಿನ ಅರಿವಾಗಿದೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಕಾಲ ನಿಲ್ಲುತ್ತಾ ಇಲ್ಲ ಅಲ್ವಾ? ಅದು ಮುಂದೆ ಶ್ರಮಪಟ್ಟು ಕೆಲಸ ಮಾಡೋದಾಗಿ ನಿರ್ಧರಿಸುತ್ತೆ. ಮಕ್ಕಳ, ಈ ಕಥೆಯ ನೀತಿ ಸ್ಟೋರಿ ಇಷ್ಟೇ. ಶ್ರಮದ ಮಹತ್ವವನ್ನು ಅರ್ಥಕೊಳ್ಬೇಕು, ಸಮಯವನ್ನು ವ್ಯರ್ಥ ಮಾಡಬಾರ್ದು, ಭವಿಷ್ಯಕ್ಕಾಗಿ ಸಿದ್ಧತೆ ಅತ್ಯಗತ್ಯ. ನೀವೀ ತಪ್ಪು ಮಾಡ್ತಿಲ್ಲ ತಾನೆ? ಪರೀಕ್ಷೆ ಇನ್ನೂ ಬಹಳ ದಿನ ಇದೆ ಅಂತ ಹೇಳಿ ದಯಮಾಡಿ ಆ ರೀತಿ ತಪ್ಪು ಮಾಡ್ತಿದ್ರೆ ತಿದ್ಕೊಳ್ಳಿ. ಈಗಲೇ ಸಮಯದ ಬೆಲೆಯನ್ನು ಅರ್ಥಕೊಳ್ಳಿ.